ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಈ ವರ್ಷನೂ ಜೂನ್ 28, 29, 30 ಜೂನ್ 28, 29, 30 ದಿವಸ ಕಾಲ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮದಲ್ಲಿ ಸಂಸ್ಕೃತ ಕಾರ್ಯಕ್ರಮಗಳು, ಎತ್ತು ಬಲವಾದಂಥ ಕಲ್ಲಿರುವಂಥ ಬಲವಾದ ಎತ್ತುಗಳ ಸ್ಪರ್ಧೆ, ಕುಸ್ತಿ ಸ್ಪರ್ಧೆ, ಕಲ್ಲು ಗುಂಡೆತ್ತುವಂಥ ಸ್ಪರ್ಧೆ ಎಲ್ಲವೂ ವೈದ್ಯವಾದಂಥ ಕಾರ್ಯಕ್ರಮಗಳನ್ನು ಮುನ್ನೂರು ಕಾಪ್ ಸಮಾಜ 26 ವರ್ಷದಿಂದ ಮಾಡ್ತಾ ಬಂದಿದೆ. ಆ ಕಾರಣದಿಂದ ಈ ವರ್ಷವೂ ಅದ್ಭುತವಾದಂಥ ಕಾರ್ಯಕ್ರಮಗಳಿರ್ತದೆ. 28ನೇ ತಾರೀಕಿನ 1.5 ಟನ್ ಭಾರ ಎಳೆಯುವಂಥ ಸ್ಪರ್ಧೆ ಕರ್ನಾಟಕ ಎತ್ತುಗಳ ಪರವಾಗಿ. ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಮಾರುತಿ ನಗರದಲ್ಲಿ 6 ಗಂಟೆಗೆ ಸಂಸ್ಕೃತ ಕಾರ್ಯಕ್ರಮ ಮಾರುತಿ ಬಡಾವಣೆ. 28ನೇ ಸಾಯಂಕಾಲ ಬೃಹತ್ವಾದಂಥ ಮೆರವಣಿಗೆ ಇರ್ತದೆ. ಮಾತಾ ಮಹಾಲಕ್ಷ್ಮೀ ದೇವಿಯ ಭವ್ಯವಾದಂಥ ಮೆರವಣಿಗೆ. ಆ ಮೆರವಣಿಗೆಯಲ್ಲಿ ತಮಿಳುನಾಡಿನಿಂದ ಬಂದಂಥ ಕಲಾ ತಂಡಗಳು, ಕೇರಳದಿಂದ ಬಂದಂಥ ಕಲಾ ತಂಡಗಳು, ಆಂಧ್ರ ಪ್ರದೇಶದಿಂದ ಬರುವಂಥ ಕಲಾ ತಂಡಗಳು, ಕರ್ನಾಟಕದಿಂದ ಬಂದಂಥ ಕಲಾ ತಂಡಗಳು, 40 ಕಲಾ ತಂಡಗಳ ಮೆರವಣಿಗೆ ಆಗ್ತದೆ. ಇಂಥ ದೊಡ್ಡವಾದಂಥ ಮೆರವಣಿಗೆ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಆಗುವುದಿಲ್ಲ. ಅದು ಮೈಸೂರು ದಸರಾದಲ್ಲಿ ಬಿಟ್ಟರೆ ಎಲ್ಲಿ ಇಂಥ ಭವ್ಯವಾದಂಥ ಮೆರವಣಿಗೆ ಜರುಗುವುದಿಲ್ಲ. ಅಂಥ ಭವ್ಯವಾದಂಥ ಮೆರವಣಿಗೆನ ರಾಯಚೂರು ಜನ ಬರಬೇಕು, ನೋಡಬೇಕು ಅನ್ನೋ ಆಶಯದಿಂದ 300 ಕಾಪ್ ಸಮಾಜ ಪ್ರತಿ ವರ್ಷವೂ 50 ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ. ಇದೇ ಕಾರ್ಯಕ್ರಮ ಸಲುವಾಗಿ 50 ಲಕ್ಷ. ಈ ಪ್ರೆಸ್ನವರಿಗೆ 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ. 10 ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಆಗ್ತದೆ. ಇಂಥ ಕೆಲಸವನ್ನು ಯಾವ ಸಮಾಜನೂ ಮಾಡೋದಿಲ್ಲ, ಸರ್ಕಾರದ್ದು ಮಾಡೋದಿಲ್ಲ. ಅಂಥ ಭವ್ಯವಾದಂಥ ಕಾರ್ಯಕ್ರಮನ 300 ಕಾಪ್ ಸಮಾಜ 3 ದಿವಸ ಸತತವಾಗಿ ಕಾರ್ಯಕ್ರಮ ಮಾಡ್ತದೆ. 3ನೇ ದಿವಸ 2 ಟನ್ ಭಾರ ಎಳೆಯುವಂಥ ಸ್ಪರ್ಧೆ. ಅದು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ 3 ರಾಜ್ಯದ ಎತ್ತುಗಳ ಸ್ಪರ್ಧೆ ಭಾಗವಹಿಸುತ್ತವೆ. ಆ ಒಂದು ಸ್ಪರ್ಧೆ ಭಾಗವಹಿಸುವಂಥ ಎತ್ತುಗಳಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡುವಂಥ ವ್ಯವಸ್ಥೆ 300 ಕಾಪ್ ಸಮಾಜ ಮಾಡ್ತದೆ. ಅದಕ್ಕೆ ಮಧ್ಯಾಹ್ನ 3 ಗಂಟೆಗೆ ಕಲ್ಲು ಗುಂಡೆ ಎತ್ತುವಂಥ ಸ್ಪರ್ಧೆ, ಉಸಿರು ಚೀಲ ಎತ್ತುವಂಥ ಸ್ಪರ್ಧೆ, ಅವರಿಗೆ 75,000 ಬಹುಮಾನ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದೇ 5 ಗಂಟೆಗೆ ಸಂಜೆ ಮೈದಾನದಲ್ಲಿ ಮಹಾರಾಷ್ಟ್ರದಿಂದ, ಕರ್ನಾಟಕದಿಂದ, ತೆಲಂಗಾಣದಿಂದ ಬಂದಂಥ ಪೈಲ್ವಾನರ ಕುಸ್ತಿ ಸ್ಪರ್ಧೆ ಆಗ್ತದೆ. ಆ ಪೈಲ್ವಾನರಿಗೆ 2 ಲಕ್ಷ ಬಹುಮಾನ ಕೊಡುವಂಥ ವ್ಯವಸ್ಥೆ ಆಗ್ತದೆ. ಅದೇ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ಗಂಜು ಕಲ್ಯಾಣ ಮಾಡೋದಲ್ಲಿ 29ನೇ ತಾರೀಕಿನ ಸಾಯಂಕಾಲ ಸಂಸ್ಕೃತ ಕಾರ್ಯಕ್ರಮ ವೀರಾಂಜನೇಯ ಕಲ್ಯಾಣ ಮಾಡೋದಾಗ್ತದೆ. 30ನೇ ತಾರೀಕಿನ ಗಂಜು ಕಲ್ಯಾಣ ಮಾಡೋದಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಡೆಯುತ್ತದೆ. ಈ ಥರ 3 ದಿವಸನೂ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ 300 ಕಾಪ್ ಸಮಾಜ. ಈ ಸಮಾಜ ಮಾಡುವಂಥ ಕಾರ್ಯಕ್ರಮನ ಇಡೀ ರಾಯಚೂರು ಜನ ಬಂದು ವೀಕ್ಷಣೆ ಮಾಡಬೇಕು, ನೋಡಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮುಖಾಂತರ ಸಾರ್ವಜನಿಕ ತಿಳಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ.